ಈಗ ತಾನೇ ಹಿರಿಯ ರಾಜಕಾರಣಿಗಳು, ಅನುಭವಿಗಳು ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಂತ ಜಯಚಂದ್ರ ಸಾಹೇಬರು ಶಿಕ್ಷಣದ ಪ್ರಾಮುಖ್ಯತೆ, ಶಿಕ್ಷಣ ಹಬ್ಬಾಗಬೇಕು ಅನ್ನೋದನ್ನ ಅವರ ಒಂದು ಕಲ್ಪನೆ ಮತ್ತೆ ಕನಸು ಸಕಾರಾತ್ಮಕವಾಗಿ ಪೂರ್ಣಗೊಳ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಆದರೆ ಇವತ್ತು ಈ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ 18-20 ವರ್ಷಗಳಿಂದ ಸತತವಾಗಿ ಹೋರಾಟಗಳು ನಡೀತಾ ಇದ್ರು ಸಹ ಹಿಂದಿನ ಸರ್ಕಾರಗಳಲ್ಲಿ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಈಗ ಕ್ಷೇತ್ರದ ಮತದಾರರು ಅಂದರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರು ಈ ಒಂದು ಬದಲಾವಣೆ ಬಯಸಿದ್ದಾರೆ. ಅದು ಏನಂದರೆ, ಮೊದಲಿಗೆ OPS ಅನ್ನು ಮರುಸ್ಥಾಪನೆ ಮಾಡುವಂಥದ್ದು, 7ನೇ ವೇತನ ಆಯೋಗವನ್ನು ಪಡ್ಕೊಳ್ಳುವಂಥದ್ದು, ವೇತನದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಸರಿಪಡಿಸುವಂಥದ್ದು, ಬಡ್ತಿ ಶಿಕ್ಷಕರ ಹೋರಾಟಕ್ಕೆ ಒಂದಷ್ಟು ಸಹಕಾರ ಕೊಡುವಂಥದ್ದು, ಮತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು, ಈ ಥರ ಹಲವಾರು ಸಮಸ್ಯೆಗಳಿದ್ದಾವೆ. ಅದರ ಜೊತೆಯಲ್ಲೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. 2015ರಿಂದ ಇದುವರೆಗೂ ಇರುವಂಥ ವೇಕೆನ್ಸಿ ತುಂಬಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿಲ್ಲ. ಆ ಒಂದು ಹೋರಾಟ ನಡೀತಾ ಇದೆ. ಆದರೂ ಸಹ ಕೋರ್ಟಿಂದ ಒಂದಷ್ಟು ಇತ್ತೀಚೆಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಂದ ಒಂದಷ್ಟು ಡೈರೆಕ್ಷನ್ಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬುವಂಥದ್ದು ಜೊತೆಯಲ್ಲೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸಿ ಅವ್ರನ್ನೂ OPS ಅಡಿಯಲ್ಲಿ ಅಳವಡಿಸೋದಕ್ಕೆ ನಮ್ದೆಲ್ಲ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ. ಹಾಗಾಗಿ 3ನೇ ತಾರೀಕು ನಡೆಯುವಂಥ ಈ ಚುನಾವಣೆ ನಮ್ಮ ರಾಷ್ಟ್ರೀಯ ಪ್ರಣಾಳಿಕೆ ವಿಷಯ 2 ಆಗಿದೆ. ಯಾಕೆ ಅಂತ ಹೇಳಿದ್ರೆ, OPS ಅನ್ನು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಇದೇ ರಾಜ್ಯಗಳಲ್ಲೆಲ್ಲ ಮಾಡಿದೆ, ಕರ್ನಾಟಕ ರಾಜ್ಯದಲ್ಲಿ ಸಹ ಮಾಡೋಕ್ಕೆ ಈಗಾಗಲೇ ಸಮಿತಿ ರಚನೆ ಆಗಿ ವರದಿ ಅಂತ ತಗೊಂಡು ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅಪ್ರೂವ್ ಮಾಡುವಂಥ ಹಂತಕ್ಕೆ ಬಂದಿದೆ. 7ನೇ ವೇತನ ಆಯೋಗದ ಆಲ್ರೆಡಿ ವರದಿನ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಮೋಸ್ಟ್ಲಿ ಅನೌನ್ಸ್ ಮಾಡ್ತಾರೆ ಅಲ್ಲಣ್ಣ, ಅನೌನ್ಸ್ ಮಾಡ್ತಾರೆ. ಈ ಥರ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಬೇಕಾದರೆ ನಾನು ನನ್ನ ಶಿಕ್ಷಕ ಮತದಾರರಲ್ಲಿ ಮನವಿ ಮಾಡೋದಿಷ್ಟೇ. ಸರಿಸುಮಾರು 25,308 ಮತದಾರರಿದ್ದಾರೆ. ಈ ಕ್ಷೇತ್ರದಲ್ಲಿ 794 ಮತಗಳಿದ್ದಾವೆ. ಹಾಗಾಗಿ ಎಲ್ಲ ಮತದಾರ ಬಂಧುಗಳು ಬದಲಾವಣೆಗೋಸ್ಕರವಾಗಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರೆ 3ನೇ ತಾರೀಕು ನಡೆಯೋ ಚುನಾವಣೆಯಲ್ಲಿ ಮೊದಲ ಆದ್ಯತೆ ಒಂದು ಗೆರೆ ಹಿಡಿಯೋ ಮುಖಾಂತರ ಮಾಡಿಕೊಟ್ರೆ ಖಂಡಿತ ಎಲ್ಲ ಸಮಸ್ಯೆಗಳನ್ನು ಹಿರಿಯರು, ಅನುಭವಿಗಳು, ಈ ಥರ ನಮಗೆ 6 ಜನ ಮಿನಿಸ್ಟ್ರಿಗಳಿದ್ದಾರೆ, ಸರಿಸುಮಾರು 25 ಜನ MLAಗಳಿದ್ದಾರೆ, ಕಾಂಗ್ರೆಸ್ MLAಗಳು. ಅವ್ರ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಿದ್ದೇನೆ. 3ನೇ ತಾರೀಕು ನನಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಡಿ. ನನ್ನ ಕ್ರಮ ಸಂಖ್ಯೆ 2 ಹೆಸರು DT ಶ್ರೀನಿವಾಸು. ಮುಂದೆ ನನ್ನ ಭಾವಚಿತ್ರದ ಮುಂದೆ 1 ಅಂತ ಒಂದು ಗೆರೆ ಮುಖಾಂತರ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು.